ಇದು ಗ್ಯಾರಂಟಿ ನ್ಯೂಸ್ನ ಬಿಗ್ಗೆಸ್ಟ್ ಇಂಪ್ಯಾಕ್ಟ್. ಗೋಲ್ಮಾಲ್ ಆಸ್ಪತ್ರೆಗೆ ಬ್ರೇಕ್ ಹಾಕೋದಕ್ಕೆ DHO ಅವರು ಈಗ ಒಂದು ಟೀಮ್ನ ರಚನೆ ಮಾಡಿದ್ದಾರೆ. ಹುಬ್ಬಳ್ಳಿಯ ಹಣದಾಯಿ ಆಸ್ಪತ್ರೆಗಳ ಬಗ್ಗೆ ಗ್ಯಾರಂಟಿ ನ್ಯೂಸ್ ವರದಿಯನ್ನ ಪ್ರಸಾರ ಮಾಡಿತ್ತು. ಗೋಲ್ಮಾಲ್ ಆಸ್ಪತ್ರೆಗೆ ಬ್ರೇಕ್ ಹಾಕೋದಕ್ಕೆ ಈಗ DHO ಅವರು ಒಂದು ಟೀಮ್ನ ರಚನೆ ಮಾಡಿದ್ದಾರೆ. ಹುಬ್ಬಳ್ಳಿಯ ಹಣದಾಯಿ ಆಸ್ಪತ್ರೆಗಳ ಬಗ್ಗೆ ಗ್ಯಾರಂಟಿ ನ್ಯೂಸ್ ವರದಿಯನ್ನ ಬಿತ್ತರಿಸಿತ್ತು. ವಿಹಾನ್ ಆಸ್ಪತ್ರೆ, ಆಜಾದ್ ಆಸ್ಪತ್ರೆ ಕರ್ಮಕಾಂಡವನ್ನ ಬಿಚ್ಚಿಟ್ಟಿತ್ತು ಗ್ಯಾರಂಟಿ ನ್ಯೂಸ್ ಸುದ್ದಿ ಬಿತ್ತರಿಸಿದ ಬಳಿಕ ಇಲಾಖೆ ಎಚ್ಚೆತ್ತುಕೊಂಡಿದೆ. ಧಾರವಾಡ ಜಿಲ್ಲಾ ಆರೋಗ್ಯ ನಿರೀಕ್ಷಣಾಧಿಕಾರಿಗಳಿಂದ ತುರ್ತು ಕ್ರಮ ಆಗಿದೆ. 7 ದಿನಗಳ ಒಳಗೆ ವರದಿ ಸಲ್ಲಿಸುವಂತೆ DHO ಹೊನಕೆರೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಡಾಕ್ಟರ್ ಮಹೇಶ್ ಚಿತ್ತರಗಿ, DHO ಡಾಕ್ಟರ್ ಹುಲಗೇಶ್, ಡಾಕ್ಟರ್ ರಾಮಕೃಷ್ಣ, SDA ನಯೀಂ ನೇತೃತ್ವದಲ್ಲಿ ತಂಡ ರಚಿಸಿ ಆಸ್ಪತ್ರೆಗಳಲ್ಲಿ ಪರಿಶೀಲನೆ ನಡೀತಾ ಇದೆ. ಆಸ್ಪತ್ರೆಯ ದಾಖಲೆ ಸೇರಿದಂತೆ ಕೇಸ್ ಸಂಪೂರ್ಣ ಮಾಹಿತಿ ಕಲೆ ಹಾಕಿದ್ದಾರೆ. ಮುಮ್ತಾಜ್ ಎಂಬ ವೃದ್ಧೆ ಮರಣ ನಂತರ ಹಣ ಪೀಕಿದ್ದ ವಿಹಾನ್ ಆಸ್ಪತ್ರೆ, ಆಜಾದ್ ಆಸ್ಪತ್ರೆ KPME ರಿಜಿಸ್ಟ್ರೇಷನ್ ಸೇರಿದಂತೆ ನಿಯಮ ಉಲ್ಲಂಘನೆಯಾಗಿರೋದು. ಇದು ಗ್ಯಾರಂಟಿ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್. ನೋಡಿ, ಗೋಲ್ಮಾಲ್ ಆಸ್ಪತ್ರೆಗೆ ಬ್ರೇಕ್ ಹಾಕಬೇಕು ಅನ್ನೋದು ಗ್ಯಾರಂಟಿ ನ್ಯೂಸ್ನ ಒತ್ತಾಯ ಆಗಿತ್ತು. ಎಷ್ಟೋ ಜನ ಅಥವಾ ಎಷ್ಟೋ ಆಸ್ಪತ್ರೆಗಳಲ್ಲಿ ಬಡವರ ರಕ್ತ ಹೀರ್ತಾ ಇದ್ದಾರೆ. ಅಲ್ಲಿ ಸಾವನ್ನಪ್ಪಿರುತ್ತೆ, ಒಂದು ಮೃತದೇಹವನ್ನ ಇಟ್ಕೊಂಡು ಹಣ ದೋಚುತ್ತಾರೆ. ಈಗ ಸಾಯ್ತಾರೆ, ಯಾಕೆ ಸಾಯ್ತಾರೆ, ನಾವು ಉಳಿಸ್ಕೊಡ್ತೀವಿ ಅಂತ ಹೇಳಿ ಸುಳ್ಳು ಹೇಳಿ ICUನಲ್ಲಿ ಇಡಬೇಕು, ಹಾಗೆ ಹೀಗೆ ಅಂತ ಹೇಳಿ ಭಯ ಹುಟ್ಟಿಸಿ ಲಕ್ಷಾಂತರ ರೂಪಾಯಿ ಪೀಕ್ತಾವೆ ಕೆಲವೊಂದಿಷ್ಟು ಹಾಸ್ಪಿಟಲ್ಗಳು. ಇದರ ಬಗ್ಗೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಧ್ವನಿಯನ್ನ ಎತ್ತಿತ್ತು. ಹುಬ್ಬಳ್ಳಿಯ ಹಣದಾಯಿ ಆಸ್ಪತ್ರೆಗಳ ಬಗ್ಗೆ ಗ್ಯಾರಂಟಿ ನ್ಯೂಸ್ ವರದಿಯನ್ನ ಮಾಡಿತ್ತು. ಅದರಂತೆ ಈಗ ಬಿಗ್ ಇಂಪ್ಯಾಕ್ಟ್ ಆಗಿದೆ. ವಿಹಾನ್ ಆಸ್ಪತ್ರೆ, ಆಜಾದ್ ಆಸ್ಪತ್ರೆಯ ಕರ್ಮಕಾಂಡವನ್ನ ಗ್ಯಾರಂಟಿ ನ್ಯೂಸ್ ಬಿಚ್ಚಿಟ್ಟಿತ್ತು. ಗ್ಯಾರಂಟಿ ನ್ಯೂಸ್ ಸುದ್ದಿ ಬಿತ್ತರಿಸಿದ ಬಳಿಕ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ. ಧಾರವಾಡ ಜಿಲ್ಲಾ ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ತುರ್ತು ಕ್ರಮವನ್ನ ತೆಗೆದುಕೊಂಡಿದ್ದಾರೆ. 7 ದಿನಗಳ ಒಳಗೆ ವರದಿಯನ್ನ ಸಲ್ಲಿಸಬೇಕು ಅಂತ DHO ಹೊನಕೆರೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಡಾಕ್ಟರ್ ಮಹೇಶ್ ಚಿತ್ತರಗಿ, DHO ಡಾಕ್ಟರ್ ಹುಲಗೇಶ್, ಡಾಕ್ಟರ್ ರಾಮಕೃಷ್ಣ ಜೊತೆಗೆ SDA ನಯೀಂ ನೇತೃತ್ವದಲ್ಲಿ ತಂಡವನ್ನ ರಚನೆ ಮಾಡಲಾಗಿದೆ. ಆಸ್ಪತ್ರೆಗಳಲ್ಲಿ ಪರಿಶೀಲನೆ ಶುರು ಮಾಡ್ತಾರೆ. ಆಸ್ಪತ್ರೆಯ ದಾಖಲೆ ಸೇರಿ ಕೇಸ್ ಸಂಪೂರ್ಣವಾಗಿದೆ ಅಂತ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಮುಮ್ತಾಜ್ ಎಂಬ ವೃದ್ಧೆ ಮರಣದ ನಂತರ ಹಣ ಪೀಕಿತ್ತು ಈ ವಿಹಾನ್ ಆಸ್ಪತ್ರೆ, ಆಜಾದ್ ಆಸ್ಪತ್ರೆ KPME ರಿಜಿಸ್ಟ್ರೇಷನ್ ಸೇರಿದಂತೆ ನಿಯಮವನ್ನ ಉಲ್ಲಂಘನೆ ಮಾಡಿರೋದು.